ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಭಾರತೀಯ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಆಗ್ತಾ ಇದೆ. ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗ್ತಾ ಇದೆ. SIR ಪ್ರಕ್ರಿಯೆ ಆಗ್ತಾ ಇದೆ. ನಾಳೆ ಇದು ಇನ್ನೊಂದು ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಮನೆ ಮನೆಗಳಿಗೆ BLOಗಳು ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಮತದಾನದ ಹಕ್ಕನ್ನ ತಪ್ಪಿಸಿಕೊಳ್ಳದೆ ಇರೋದಕ್ಕೆ ನಿಮ್ಮ ಜವಾಬ್ದಾರಿ ಏನು, ನಾಗರಿಕರ ಜವಾಬ್ದಾರಿ ಏನು, ಪ್ರಮುಖವಾಗಿ ನಿಮಗೆ ಯಾವ್ಯಾವ ವಿಚಾರಗಳು ಗೊತ್ತಿರಬೇಕು, ಈ ಎಲ್ಲ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಸೊ ಭಾರತೀಯ ಚುನಾವಣಾ ಆಯೋಗ ನಕಲಿ ಮತದಾನವನ್ನ ತಪ್ಪಿಸೋದಕ್ಕೋಸ್ಕರ ಈ SIR ಅನ್ನ ಆರಂಭ ಮಾಡುತ್ತೆ. ಅಂದ್ರೆ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಅಂತ ಏನ್ ಹೇಳ್ತೀವಿ, ಸಮಗ್ರ ವಿಶೇಷ ಪಟ್ಟಿ ಪರಿಷ್ಕರಣೆಯನ್ನ ಆರಂಭ ಮಾಡುತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಸೊ ಇದು ಆರಂಭ ಆದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಒಂದಷ್ಟು ಜನರಿಗೆ ಗೊಂದಲಗಳಿತ್ತು. ಸೊ ನಾಳೆ ಮನೆ ಮನೆಗೆ BLOಗಳು ನಾಳೆಯಿಂದ ಭೇಟಿ ಕೊಡ್ತಾರೆ. ಅಂದ್ರೆ ಜೂನ್ 30ರಿಂದ ಜುಲೈ 29ನೇ ತಾರೀಕಿನವರೆಗೂ ಕೂಡ BLOಗಳು ಮನೆ ಮನೆಗೆ ಭೇಟಿ ಕೊಡ್ತಾರೆ. ಇವರ ಜೊತೆಗೆ ಆ ಒಂದು ರಾಜಕೀಯ ಪಕ್ಷದ ಏಜೆಂಟ್ಗಳು ಕೂಡ ಇರ್ತಾರೆ. ಅಂದ್ರೆ ಅಧಿಕಾರಿಗಳ ಜೊತೆಗೆ ರಾಜಕೀಯ ಪಕ್ಷಗಳ ಮಾನ್ಯತೆ ಪಡೆದ ರಾಜಕೀಯ ಪಕ್ಷದ ಏಜೆಂಟ್ ಕೂಡ ಇರ್ತಾರೆ. ಇವರೊಂದು ಫಾರ್ಮ್ ಅನ್ನ ನಿಮಗೆ ಮನೆಗೆ ಬಂದಾಗ ಫಿಲ್ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ಗಣತಿ ನಮೂನೆ ಅಂತ ಕರಿತೀವಿ ಅದನ್ನ, ಎನ್ಯುಮರೇಷನ್ ಫಾರ್ಮ್ ಅಂತ. ಆ ಫಾರ್ಮ್ ಅನ್ನ ನೀವು ಫಿಲ್ ಮಾಡಬೇಕು. ಆ ಗಣತಿ ನಮೂನೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿರ್ತಾರೆ. ನಿಮ್ಮ ವೋಟರ್ ID ನಂಬರ್ ಆಗಲಿ ಅಥವಾ ಒಂದಷ್ಟು ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಆ ಅರ್ಜಿಯಲ್ಲಿ ಫಿಲ್ ಮಾಡೋದಕ್ಕೆ ಹೇಳ್ತಾರೆ. ಅದೆಲ್ಲವನ್ನು ಕೂಡ ನೀವು ಫಿಲ್ ಮಾಡಬೇಕು. ನೀವು ಫಿಲ್ ಮಾಡಿ ಅಧಿಕಾರಿಗಳಿಗೆ ಕೊಟ್ಟ ತಕ್ಷಣ ಅವರೊಂದು ಅಕ್ನಾಲೆಜ್ಮೆಂಟ್ ಅನ್ನ ನಿಮಗೆ ಕೊಡ್ತಾರೆ. ಆ ಅಕ್ನಾಲೆಜ್ಮೆಂಟ್ ಅನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ನೀವು ಆ ಫಾರ್ಮ್ ಅನ್ನ ಫಿಲ್ ಮಾಡಿ ಸೈನ್ ಹಾಕಿ ಅವ್ರಿಗೆ ಕೊಡ್ಬೇಕು. ಅವ್ರು ಅದನ್ನ ಸೈನ್ ಹಾಕಿ ಡಿಜಿಟಲೀಕರಣದಲ್ಲಿ ಮಾಡ್ಕೊಂತಾರೆ. ಅಂದ್ರೆ ಆಪ್ ಅಲ್ಲಿ ಅವ್ರು ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ಅವ್ರು ತಗೊಂಡು ಹೋಗ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಈಗಾಗಲೇ ಮ್ಯಾಪಿಂಗ್ ಪ್ರಕ್ರಿಯೆ ಆಗಿದೆ. ಸೊ ಪ್ರತಿ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರೊಸೀಜರ್ ನಡೀತಾ ಇರುತ್ತೆ. ಸೊ ಮನೆಯ ಒಬ್ಬ ಸದಸ್ಯ ಸಿಗ್ನೇಚರ್ ಹಾಕಿ ಈ ಫಾರ್ಮ್ ಅನ್ನ ಅವರಿಗೆ ಕೊಟ್ರೆ ಸಾಕಾಗುತ್ತೆ. ಸೊ ಆ ಫಾರ್ಮ್ ಅನ್ನ ನಿಮ್ಮ ಬಳಿ ಕೂಡ ನೀವು ಇಟ್ಕೊಳ್ಬೇಕು. ಈ ಪ್ರಕ್ರಿಯೆ ನಾಳೆಯಿಂದ ಆರಂಭವಾಗಿ ಜುಲೈ 29ನೇ ತಾರೀಕಿನವರೆಗೂ ಕೂಡ ಈ ಪ್ರಕ್ರಿಯೆ ನಡೆಯುತ್ತೆ. ನಾಳೆಯಿಂದ ಜುಲೈ 29ರವರೆಗೂ ಇದು ನಡೆಯುತ್ತೆ. ಸೊ ಆಗಸ್ಟ್ 5ರ ಹೊತ್ತಿಗೆ ಕರಡು ಮತದಾನದ ಪಟ್ಟಿ ಪ್ರಕಟ ಆಗುತ್ತೆ. ಅಂದ್ರೆ ನೀವೇನ್ ಈ ಫಾರ್ಮ್ ಅನ್ನ ಫಿಲ್ ಮಾಡಿಕೊಟ್ಟಿರ್ತೀರಾ ಅದರ ಆಧಾರದ ಮೇಲೆ ನಿಮ್ಮ ಹೆಸರು ಸೇರ್ಪಡೆ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಗಮನಿಸಬೇಕು. ಅಂದ್ರೆ ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತಲ್ಲ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸಬೇಕು. ನಿಮ್ಮ ಹೆಸರು ಇಲ್ಲ ಅಂತ ಅಂದ್ರೆ ನಿಮಗೆ ವೋಟ್ ಹಾಕುವಂತಹ ಯಾವುದೇ ಹಕ್ಕು ಇರೋದಿಲ್ಲ. ಅಂದ್ರೆ ಅಲ್ಲಿಗೆ ಅದು ಮುಗಿಯೋದಿಲ್ಲ. ಅದಾದ್ಮೇಲೆ ನೀವು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಕೂಡ ನಿಮ್ಗೆ ಏನಾದ್ರೂ ಆಕ್ಷೇಪಣೆ ಇದ್ರೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹೆಸರು ಏನಾದ್ರೂ ಬಿಟ್ಟು ಹೋಗಿದ್ರೆ ಅಥವಾ ಏನಾದ್ರೂ ನಿಮ್ಮ ಹೆಸರಲ್ಲಿ ತಪ್ಪಾಗಿದ್ರೆ, ತಿದ್ದುಪಡಿ ಮಾಡಬೇಕು ಅಂತ ಇದ್ರೆ, ಅದೆಲ್ಲವನ್ನು ಕೂಡ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೆಪ್ಟೆಂಬರ್ 4ರವರೆಗೂ ಅವಕಾಶ ಇರುತ್ತೆ. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಒಳಗಡೆ ನಿಮ್ಮ ಏನೇನು ಕರೆಕ್ಷನ್ಸ್ ಇರುತ್ತೆ ಅದೆಲ್ಲವನ್ನು ಕೂಡ ನೀವು ಮಾಡ್ಕೊಳ್ಬೇಕು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಸುಮಾರು 76% ಅಷ್ಟು ಏನು ಮ್ಯಾಪಿಂಗ್ ಪ್ರಕ್ರಿಯೆ ಆಗಿದೆ. SIRಗೆ ಸಂಬಂಧಪಟ್ಟ ಹಾಗೆ ಮ್ಯಾಪಿಂಗ್ ಪ್ರಕ್ರಿಯೆಗಳಾಗಿರೋದು. ಸುಮಾರು ಜನರದು ಉಳಿದಿರುವಂತಹ ಜನರದು ಬಿಟ್ಟು ಹೋಗಿದೆ. ಹಾಗಂತ ಹೇಳಿ ಟೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಮನೆ ಮನೆಗೆ ಭೇಟಿ ನೀಡೋದಕ್ಕೆ BLOಗಳು ಬಂದಂತಹ ಸಂದರ್ಭದಲ್ಲಿ ಅವ್ರು ಕೊಡುವಂತಹ ಆ ಗಣತಿ ನಮೂನೆಯನ್ನ ನೀವು ಕಡ್ಡಾಯವಾಗಿ ಅದನ್ನ ಫಿಲ್ ಮಾಡಬೇಕು. ಕಡ್ಡಾಯವಾಗಿ ಸಿಗ್ನೇಚರ್ ಮಾಡಿ ಅವರಿಗೆ ಕೊಡಲೇಬೇಕು. ಇದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದ್ರೂ ಆ ಒಂದು ಅರ್ಜಿಯನ್ನ, ಆ ಗಣತಿ ನಮೂನೆಯನ್ನ ನೀವು ಫಿಲ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೋದಿಲ್ಲ. ಈ ಪ್ರಕ್ರಿಯೆಯ ಪ್ರಮುಖವಾದಂತಹ ಉದ್ದೇಶಗಳೇನಂತ ಅಂದ್ರೆ ನಕಲಿ ಮತದಾನವನ್ನ ತಪ್ಪಿಸೋದು. ಕೆಲವೊಂದು ಕಳ್ಳಾಟ ಮಾಡ್ತಾರೆ. ಒಂದು ಎರಡು ಕ್ಷೇತ್ರಗಳಲ್ಲಿ ಬೇಕು ಅಂತಾನೆ ಇಟ್ಕೊಂಡಿರ್ತಾರೆ, ಓಟ್ ಇರುತ್ತೆ. ಅಂತಹದನ್ನೆಲ್ಲ ತಪ್ಪಿಸೋದಕ್ಕೆ, ಅಂತಹದನ್ನೆಲ್ಲ ಬ್ರೇಕ್ ಹಾಕೋಕೆ, ಮತದಾರರಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ, ನಿಖರವಾಗಿ ಒಂದು ಡೇಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ಇದು ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಸಾಕಷ್ಟು ಜನ ಈ ಮತದಾರರ ಪಟ್ಟಿಯಿಂದ ಹೊರಗುಳಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕಡ್ಡಾಯವಾಗಿ ನಿಮ್ಮ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಅರ್ಜಿಯನ್ನ, ಗಣತಿ ನಮೂನೆಯನ್ನ ಫಿಲ್ ಮಾಡಿ ಕೊಡಿ. ನೀವು ಕೇಳಬಹುದು ಈ BLOಗಳು ಯಾವ ಸಂದರ್ಭದಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಈಗ ನಾಳೆಯಿಂದ ಜುಲೈ 29 ಅಂತ ಅಂದ್ರೆ ಈ ಒಂದ್ ತಿಂಗಳಲ್ಲಿ ನಮ್ಮನೆಗೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಇವ್ರು ಬರ್ತಾರೋ ಬರಲ್ವೋ ಅದು ಗೊತ್ತಿರಲ್ಲ. ನಾವು ಇವ್ರನ್ನ ಕಾಯ್ಕೊಂಡು ಕೂರಕ್ಕಾಗಲ್ಲ. ನಾವು ಕೆಲಸಕ್ಕೆ ಹೋಗ್ಬೇಕು. ಈ ತರದೆಲ್ಲ ಒಂದಷ್ಟು ಡೌಟ್ಸ್ ಗಳಿರ್ಬೋದು. ಆದ್ರೆ BLOಗಳಿಗೆ ಒಂದು ಸೂಚನೆ ಕೂಡ ಹೋಗಿದೆ. ಒಂದು ಸಲ ಹೋಗಿ ವಾಪಸ್ ಹೋಗಂಗಿಲ್ಲ. ಅವರು ನೀವೇನಾದ್ರೂ ಮನೇಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಇನ್ನ 2 ಸಲ ಭೇಟಿ ಕೊಡ್ತಾರೆ. 2 ಸಲ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ನೀವು ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಅವರು ಮತ್ತೆ ವಾಪಸ್ ನಿಮ್ಮ ಮನೆಗೆ ಬರೋದಿಲ್ಲ. ಬಟ್ ನೀವು ಸ್ಥಳೀಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಆ ಒಂದು ಫಾರ್ಮ್ಗೆ ಫಿಲ್ ಮಾಡಿ ಕೊಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸಾಧ್ಯವಾದಷ್ಟು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನೀವು ಆ ಫಾರ್ಮ್ ಅನ್ನ
ಫಿಲ್ ಮಾಡಿ ಕೊಡಿ. ಇದು ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಬಹುತೇಕ ಜನ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಎರಡೆರಡು ಕಡೆಯಲ್ಲಿ ಏನೋ ಮತದಾನದ ವೋಟರ್ ಐಡಿ ಇರುತ್ತೆ ಅವ್ರ ಹತ್ರ. ಸೊ ಆ ಎರಡು ಕಡೆ ವೋಟ್ ಹಾಕೋದು, ಕೆಲವೊಂದ್ಸಲ ಬೇಕಾಬಿಟ್ಟಿಯಾಗಿ ವೋಟ್ ಹಾಕೋದು, ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲವೂ ಕೂಡ ಏನೋ ಕ್ಲಿಯರ್ ಆಗೋದಕ್ಕೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಮರಣ ಹೊಂದಿದವರು ಕೂಡ ವೋಟರ್ ಐಡಿ ಲಿಸ್ಟ್ ಅಲ್ಲಿ ಇರ್ತಾರೆ. ಸೊ ಅದೆಲ್ಲವೂ ಕೂಡ ಕ್ಲಿಯರ್ ಆಗೋದಕ್ಕೆ, ಅದೆಲ್ಲದನ್ನು ಕೂಡ ಡಿಲೀಟ್ ಮಾಡೋದಕ್ಕೆ, ಹೊಸ ಮತದಾರರ ಪಟ್ಟಿಯನ್ನ ರೆಡಿ ಮಾಡೋದಕ್ಕೆ ಭಾರತೀಯ ಚುನಾವಣಾ ಆಯೋಗ ಈ ನಕಲಿ ಮತದಾನವನ್ನ ಮಾಡೋದಕ್ಕೆ, ಕಳ್ಳಾಟವನ್ನ ಮಾಡ್ತಾ ಇರೋರನ್ನ ಬ್ರೇಕ್ ಹಾಕೋದಕ್ಕೆ ಈ SIR ಅನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ತಂದಿರೋದು. ಸೊ ಈ ಪ್ರಕ್ರಿಯೆ ನಾಳೆಯಿಂದ ಆರಂಭ ಆಗುತ್ತೆ. ಸೊ ಇದಷ್ಟು ಅಪ್ಡೇಟ್ ಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.